ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ವಾರ್ಡ್ ನಂಬರ್ 25ರಲ್ಲಿ ಬೆಳಗಿನ ಜಾವ ಸಿಲಿಂಡರ್ ಸ್ಫೋಟಗೊಂಡು ಮನೆಯಲ್ಲಿದ್ದ 6 ಜನರಿಗೆ ತೀವ್ರ ಸುಟ್ಟ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗೆ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಘಟನೆಗೆ ಸಂಬಂಧ ವಾರ್ಡ್ ನಂಬರ್ 25ರ ನಿವಾಸಿ ಸೋಹೆಲ್ ಎಂಬುವವರು ಮನೆಯಲ್ಲಿ ಬೆಳ್ಳಂಬೆಳಗ್ಗೆ ಸಿಲಿಂಡರ್ ಸ್ಫೋಟಗೊಂಡಿದ್ದು ಸ್ಫೋಟದ ರಭಸಕ್ಕೆ ಮನೆಯ ಗೋಡೆಗಳು ಬಿದ್ದಿದೆ. ಅಷ್ಟೇ ಅಲ್ಲದೆ ಪಕ್ಕದ ಮನೆಯ ಗೋಡೆಗಳು ಸಹ ಬಿರುಕು ಬಿಟ್ಟಿದೆ. ಇನ್ನು ಸಿಲಿಂಡರ್ ಸ್ಫೋಟಕ್ಕೆ ಮನೆಯಲ್ಲಿದ್ದ ಸೋಹೆಲ್, ಕೌಸರ್ ಹಾಗೂ ಮಕ್ಕಳಾದ ವಹಿನೂರ್, ಆಯಾಸ್, ಅಬೂಬಕರ್ಗೆ ತೀವ್ರ ಗಾಯಗಳಾಗಿವೆ. ಇನ್ನು ಸ್ಫೋಟದ ರಭಸಕ್ಕೆ ಗೋಡೆ ಬಿದ್ದು ಮನೆಯ ಸೋಹೆಲ್ ಅವರ ಪತ್ನಿಗೆ ತೀವ್ರ ಮಟ್ಟದ ಗಾಯವಾಗಿದ್ದು ಪರಿಸ್ಥಿತಿ ಗಂಭೀರವಾಗಿದೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸ್ ಸಿಬ್ಬಂದಿ ಭೇಟಿ ಕೊಟ್ಟು ಗಾಯಾಳುಗಳನ್ನು ರಕ್ಷಿಸಲು ಸಫಲರಾಗಿದ್ದಾರೆ. ಇನ್ನು ಘಟನೆಯ ಬಗ್ಗೆ ಸ್ಥಳೀಯ ನಗರಸಭೆಯ ಸದಸ್ಯ ಶಿವಮಣಿ ಅವರು ಮಾತನಾಡಿ ವಿವರಿಸಿದರು. ನೈಟ್ ಅಲ್ಲಿಗೆ ಗ್ಯಾಸ್ ಲೀಕೇಜ್ ಆಗಿದೆ. ಬೆಳಗ್ಗೆ 5 o'clock ಅದು ಸೌಂಡ್ ಬಂದಿತ್ತು. ಸೌಂಡ್ ಬಂದ ತಕ್ಷಣ ನನ್ನ ಪಕ್ಕದಲ್ಲಿರೋರು ಇವರು ಫೋನ್ ಮಾಡಿದ್ರು. ಫೋನ್ ಮಾಡಿದ ತಕ್ಷಣ ಎಲ್ರಿಗೂ ನಾವು ಫೋನ್ ಮಾಡಿ ಕರೆಸಿದ್ವು. ಪಕ್ಕದಲ್ಲಿರೋರು ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಬರಲೇ ಇಲ್ಲ. 7 ಗಂಟೆವರೆಗೂ ಆಂಬುಲೆನ್ಸ್ ಬರಲೇ ಇಲ್ಲ. ಆಮೇಲೆ ಪೊಲೀಸ್ ಜೀಪಲ್ಲೇ ನಮ್ಮ ಅಣ್ಣ ಸಾಹೇಬರು, ಸಬ್ ಇನ್ಸ್ಪೆಕ್ಟ್ರು ಅವರೇ ಎತ್ತಿ ಹಾಕ್ಕೊಂಡು ಜೀಪಲ್ಲಿ ಎತ್ಕೊಂಡು ಹೋಗಿ ಹಾಸ್ಪಿಟ್ಲೆಲ್ಲ ನಾವು ಅಲ್ಲೇ ಅಡ್ಮಿಟ್ ಮಾಡಿ ಆಮೇಲೆ ಪೊಲೀಸ್ ಜೀಪಲ್ಲೇ ಎಲ್ಲ ಇದು ಮಾಡಿದ್ದು. ಪೊಲೀಸವ್ರು ಬಂದರು ಅಷ್ಟೇ ಹೊರತು ಈ ಆಂಬುಲೆನ್ಸ್ ಅಂತೂ 5:40 ಹಿಡಿದು 7 ಗಂಟೆವರೆಗೂ ಆಂಬುಲೆನ್ಸ್ ಬರಲೇ ಇಲ್ಲ ಇಲ್ಲಿಗೆ. ಫೈರಿಂಗ್ ಬಂತು, ಅವರು ಬಂದರು, ಪಾಪ ಅವರು ಬಂತು, ಡಿಪಾರ್ಟ್ಮೆಂಟ್ ಅವರು ಇದ್ದರು. ಅದು ಬಿಟ್ಬಿಟ್ಟು ನಮ್ಮ ಆಂಬುಲೆನ್ಸ್ ಅವರು ಒಬ್ಬರು ಬರಲೇ ಇಲ್ಲ. ಅಣ್ಣ ಸಾಹೇಬರು ಫೋನ್ ಮಾಡೋಷ್ಟಕ್ಕೆಲ್ಲ 10 ನಿಮಿಷದಲ್ಲಿ ಇದ್ರು ಪಾಪ ಅವರು. ಈ ಡಿಪಾರ್ಟ್ಮೆಂಟ್ ಆಂಬುಲೆನ್ಸ್ ಅಂತ ಅವರು 5:45 ಇಟ್ಕೊಂಡು 7:15 ಮಾಡಿದ್ದು ಬರಲೇ ಇಲ್ಲ ಅವರು. ಆಮೇಲೆ 7:10 ನಿಮಿಷಕ್ಕೆ ನಾವೇ ಎತ್ಕೊಂಡು ಹೋಗಿ ಜೀಪಲ್ಲಿ ಎತ್ಕೊಂಡು ಹೋಗಿ ಮಕ್ಕಳನ್ನಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ನಾವೇ ಜೀಪಲ್ಲಿ ಎತ್ಕೊಂಡು ಹೋಗಿ. ನಾವು ನಗರಸಭೆ ಸದಸ್ಯರು ಸುಬ್ರಹ್ಮಣ್ಯ ಅಂತ, ವಾರ್ಡ್ ನಂಬರ್ 25. ಅಲ್ಲ, ಏನಾಗಿರ್ಬೋದು ಅಂತ ಅನಿಸುತ್ತೆ ಇದು. ನಾವು ಯಾಕಂದರೆ ಬಿಲ್ಡಿಂಗ್ ಬೀಳ್ಬೇಕಂದ್ರೆ ಮಳೆ ಗಿಳೆ ಬಿದ್ದು ಒಂದು ಕಡೆ ಬೀಳ್ಬೋದು. ಬಿಲ್ಡಿಂಗ್ ಮತ್ತೆ ಎಲ್ಲ ಪೂರ್ತಿ ಕಾಕ್ಬಿಟ್ಟಿದೆ ಬಿಲ್ಡಿಂಗು, ಅರ್ಥ ಆಯ್ತಾ? ಬಿಲ್ಡಿಂಗ್ ಪಕ್ಕದಲ್ಲಿರೋ ಬಿಲ್ಡಿಂಗು ಡ್ಯಾಮೇಜ್ ಆಗಿದೆ. ಒಂದೇ ಬಿಲ್ಡಿಂಗು ಒಂದು ಗೋಡೆ ಬಿದ್ದರೆ ಮಳೆ ಬಿತ್ತು ಗೋಡೆ ಬಿದ್ದೋಗಿದೆ ಅಂತ ನಾವು ಹೇಳ್ಬೋದು. ಅದು ಬಿಟ್ಬಿಟ್ಟು ಗೋಡೆ ಪೂರ್ತಿ ಸುತ್ತಲೂ ಪಕ್ಕದಲ್ಲಿ ಬಿಲ್ಡಿಂಗು ಡ್ಯಾಮೇಜ್ ಆಗಿದೆ. ಪಕ್ಕದಲ್ಲಿರೋ ಬಿಲ್ಡಿಂಗು ಕ್ರಾಕ್ ಬಿಟ್ಟಿದೆ. ಏನು ಗೊತ್ತಿಲ್ಲ. ಪಕ್ಕದಲ್ಲಿರೋ ಮನೆಗೆಲ್ಲ ಡ್ಯಾಮೇಜ್ ಇದೆ. ಸೌಂಡ್ ಅಂತೂ ಒಂಥರ ಬ್ಲಾಸ್ಟ್ ಆಗದಂಗೆ ಸೌಂಡ್ ಬಂದಿದೆ. ಪಕ್ಕದಲ್ಲಿರೋರೆಲ್ಲ ಹೇಳ್ತಾ ಇದ್ದಾರೆ ಪಾಪ, ಬ್ಲಾಸ್ಟ್ ಆಗಿರೋದು ಒಂದು ಸೌಂಡ್. ಬ್ಲಾಸ್ಟ್ ನಾನು ಹೇಳ್ತಾ ಇರೋದು ಏರ್ಸು ಟೋಟಲ್ ಆಗಿದ್ರೆ ಸರ್ ಹೇಳಿದಾಗ ಒಂದು ಬೀಳ್ತಿತ್ತು. ಪಕ್ಕದ ಇದು ಮಳೆ ಬಿದ್ದೇನೆ ಬಿಲ್ಡಿಂಗ್ ಬೀಳ್ಬೇಕಂದ್ರೆ ಒಂದು ಕಡೆ ಗೋಡೆ ಬೀಳ್ಬೇಕಾಗಿತ್ತು. ಪಕ್ಕದಲ್ಲಿರೋ ಬಿಲ್ಡಿಂಗು ಕ್ರಾಕ್ ಬಿದ್ದಿದೆ, ಆ ಕಡೆ ಇರೋ ಬಿಲ್ಡಿಂಗು ಕ್ರಾಕ್ ಬಿಟ್ಟಿದೆ. ಪಕ್ಕದಲ್ಲಿ ಇರೋದು ನಮ್ಮ ಫ್ರೆಂಡು ನೋಡು 5:45 ನಾನು ಫೋನ್ ಮಾಡಿದ್ರು, ಹಿಂಗಾಗುತ್ತೆ ಬೇಗ ಬನ್ನಿ ಸರ್ ಅಂತ. ಪಾಪ ಇವರು ನಾನು ಎದ್ದ ತಕ್ಷಣ ಇಲ್ಲಿ ಬರೋಷ್ಟಿಗೆ ಆಂಬುಲೆನ್ಸ್ ಅಷ್ಟೊತ್ತಿಗೆ ನಾವು ಫೋನ್ ಮಾಡಿದ್ರು. ಆಂಬುಲೆನ್ಸ್ ಅಂತೂ ರೆಸ್ಪಾನ್ಸೇ ಇಲ್ಲ. 7:15ವರೆಗೂ ರೆಸ್ಪಾನ್ಸ್ ಇಲ್ಲ. 7:10 ನಿಮಿಷಕ್ಕೆ ಮಗುನ ಎತ್ಕೊಂಡು ಹೋಗಿದ್ದು ಪಾಪ. ಹೆಣ್ಣು ಮಗುನ ನಾವು ಲಾಸ್ಟು 7:15 ಎತ್ಕೊಂಡು ಹೋಗೋದು. ಅಷ್ಟೊತ್ತಿಗೆ ಆಂಬುಲೆನ್ಸ್ ಬರಲೇ ಇಲ್ಲ. ಬೆಂಕಿ ಹತ್ರ ಏನಾದ್ರು ಬಂತ? ಇದು ಇನ್ನೊಂದು ಏನಂದ್ರೆ, ಮಕ್ಕಳಿಗೆ ಆಯಮ್ಮನಿಗೂ ಕೂದಲು ಸುಟ್ಟೋಗಿದೆ. ಮಕ್ಕಳಿಗೆಲ್ಲ ಬರಿಷ್ಠ ಆಗೋಗಿದೆ ಪೂರ್ತಿ. ಮಕ್ಕಳಿಗೆಲ್ಲ ಪೂರ್ತಿ ಬರಿಷ್ಠ ಆಗಿದೆ. ಇವಾಗ ಬಿಲ್ಡಿಂಗ್ ಏನೋ ಬಿದ್ದರೆ ಕೈಯೋ ಕಾಲ ಏನೋ ಹೆಚ್ಚು ಕಮ್ಮಿ ಆಗ್ಬೋದು. ಅದು ಬಿಟ್ಬಿಟ್ಟು ಪೂರ್ತಿ ಮೈಯೆಲ್ಲ ಶರ್ಮ ಎಲ್ಲ ಹೊರಟೋಗಿದೆ. ರಕ್ತ ಇಲ್ಲ, ಯಾರಿಗೂ ರಕ್ತ ಬಂದಿಲ್ಲ ಪಾಪ. ಪೂರ್ತಿ ಮೈಯೆಲ್ಲ ಸ್ಕಿನ್ ಎಲ್ಲ ಡೌನ್ ಇದಾಗಿದೆ, ಡ್ಯಾಮೇಜ್ ಆಗಿದೆ. ಅದೇ ಹೆಣ್ಮಗು ತಲೆಗೆ ಏಟ್ ಬಿದ್ದಿದೆ. ಹೆಣ್ಮಗು ಪಾಪ ಸೀರಿಯಸ್ ಅಲ್ಲಿ ಇದ್ದಾರೆ. ಅವ್ರನ್ನ ಮೆಡಿಕಲ್ ಕಾಲೇಜಿಗೆ ಕರ್ಕೊಂಡು ಹೋಗಿದ್ದೀವಿ.
ಆಲ್ಮೋಸ್ಟ್ 99% ಸಿಲಿಂಡರ್ ಬ್ಲಾಸ್ಟ್ ಇದೆ ಸರ್. 99%. ಎಲ್ಲ ಮಕ್ಕಳನ್ನೆಲ್ಲ ಪೊಲೀಸ್ ಜೀಪೆಲ್ಲ ಸಾಗಿಸಿದ್ದೀವಿ. ಒಂಚೂರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಆಂಬುಲೆನ್ಸ್ ಅವ್ರು ಬರಲಿಲ್ಲ ಇಲ್ಲಿಗೆ. ಸರ್ದಾರ್ ಪಾಷಾ ಅಂತ. ನೀವು ಇಲ್ಲಿ ಸರ್ ಸಂಬಂಧಿಕರನ್ನ ಅಣ್ಣ ಆಗಬೇಕು ಮನೆಯವ್ರಿಗೆ. ಯಾರ್ಯಾರು ಇತ್ತು ಸರ್? ಸರ್ ನಮ್ಮ ತಮ್ಮ ಅವ್ರ ಮಕ್ಕಳೆಲ್ಲ. ಹೆಸರು ಸರ್? ಸುಹೇಲ್ ಪಾಷಾ. ಅವ್ರ ಮಿಸ್ಸಸ್ಸು ಮಕ್ಕಳಿದ್ರು ಸರ್ 5 ಜನ. ನನ್ನ ಮಗು ಎಕ್ಸ್ಪರ್ಟ್ ಆಗಿದೆ ಈಗ. ಮಿಕ್ಕಿದ ಮಕ್ಕಳು ಸೀರಿಯಸ್ ಆಗಿದೆ ಸರ್. ಈಗ ಯಾವ ಟೈಮ್ಗೆ ಆಯ್ತು ಏನು ಗೊತ್ತದು? ಯಾವ ಟೈಮ್ಗೆ ಆಯಿತು? ಸರ್ 5 ಗಂಟೆ 10 ನಿಮಿಷ ಸರ್. ನಿಮಿಷ. ಹ್ಞೂ. ಏನು ಯಾವ ಥರ ಸೌಂಡು? 2 ಸಲ ಸೌಂಡ್ ಬಂತು. ಒಂದು ಸಲ ಬರ್ಡ್ ಅಂತ ಸೌಂಡ್ ಬಂತು. ಏನಪ್ಪ ಇದು ನೋಡಿದ್ರೆ ಇನ್ನೊಂದು ಸರಿ ಸ್ವಲ್ಪ ಕಮ್ಮಿ ಬಂತು. ಇದು ಬಿದ್ದಿರೋದು. ಹ್ಞೂ. ನೀವು ಇಲ್ಲಿ ಮೇಲೆ ಪಕ್ಕದಲ್ಲಿದ್ದೀರಾ? ಹ್ಞೂ, ಮೇಲೆ ಇರೋದು ಸರ್. ನಾವು ಬಾಡಿಗೆ ಮನೆ ಇದು ಮೇಲೆ ಇರೋದು.